शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। वागीशाद्याः सुमनसः सर्वार्थानामुपक्रमे यन्नत्वा कृतकृत्या स्युस्तन्नमामि गजाननम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। गोष्पदीकृतवारीशम् अशकीकृतराक्षसम् रामायणमहामाला रत्नं वन्दे नीलात्मजम्। वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम्। अग्रे वाजयति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे ಶ್ಯಾಮಲಂ। ಎಲ್ಲರಿಗೂ ಸಹ ಸ್ವಾಗತ. ಹಿಂದಿನ ಸರ್ಗಾನುಸಂಧಾನದಲ್ಲಿ ನಾವು ಕಂಡಂತಹದ್ದು ಭರದ್ವಾಜರ ಆಶ್ರಮಕ್ಕೆ ಬಂದಂತಹ ಭರತ ಯಾವ ರೀತಿಯಾಗಿ ಅವರಲ್ಲಿ ಸಂಭಾಷಣೆಯನ್ನು ಮಾಡಿದ, ತನ್ನ ಉದ್ದೇಶವನ್ನ ಯಾವ ರೀತಿಯಾಗಿ ಅವರಿಗೆ ತಿಳಿಯಪಡಿಸಿ, ತಾನು ಯಾವ ರೀತಿಯಲ್ಲಿ ನಿಷ್ಕಲ್ಮಶ ಭಾವದಿಂದ ಬಂದಿದ್ದೇನೆ ಅನ್ನೋದನ್ನ ಸಾಬೀತುಪಡಿಸಿದ ಅನ್ನೋದ ಅಲ್ಲಿಯವರೆಗೆ ನಾವು ಹಿಂದಿನ ಸರ್ಗಾನುಸಂಧಾನದಲ್ಲಿ ಕಂಡಿದ್ದೇವೆ. ಇವತ್ತಿನ ಸರ್ಗಾನುಸಂಧಾನದಲ್ಲಿ ನಾವು 91ನೆಯ ಸರ್ಗದಿಂದ ಆರಂಭಿಸ್ತೇವೆ. ಭರತನ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಸಂತುಷ್ಟರಾದಂತಹ ಭರದ್ವಾಜರು ಯಾವ ರೀತಿಯಾಗಿ ಅವನಿಗೆ ಮತ್ತೆ ಅವನ ಪರಿವಾರದವರಿಗೆ ಆತಿಥ್ಯವನ್ನ ಕೊಟ್ಟರು ಅನ್ನೋದು ವಿಶದವಾಗಿ ಈ ಒಂದು ಸರ್ಗದಲ್ಲಿ ಚರ್ಚಿಸಲ್ಪಟ್ಟಂತಹದ್ದು ವಿಷಯ. ಭರದ್ವಾಜರ ಆಶ್ರಮದಲ್ಲಿ ಭರತ ಆ ಒಂದು ದಿನ ಉಳಿಯಬೇಕು ಅಂತ ಅವರ ಒಂದು ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾನೆ. ಆಗ ಭರದ್ವಾಜರು ತಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಅವನಿಗೆ ಹೇಳ್ತಾರೆ. ಹಾಗೆ ಹೇಳಿದಾಗ ಭರತ, ಈಗಾಗಲೇ ನೀವು ನನಗೆ ಬೇಕಾದಷ್ಟು ಸತ್ಕಾರವನ್ನ ಮಾಡಿದ್ದೀರಿ, ಅರ್ಘ್ಯಪಾದ್ಯಾದಿಗಳಿಂದ ಮತ್ತೆ ಅರಣ್ಯದಲ್ಲಿ ಸಿಗತಕ್ಕಂತಹ ಎಲ್ಲ ವಸ್ತುಗಳಿಂದ ನನ್ನ ಸತ್ಕಾರವನ್ನ ಮಾಡಿದ್ದೀರಿ, ಇನ್ನು ಏನನ್ನ ನಾನು ಹೆಚ್ಚು ಅಪೇಕ್ಷೆ ಪಡುವುದಿಲ್ಲ ಅಂತ ಅವನು ಹೇಳ್ತಾನೆ. ಆದ್ರೆ ಭರದ್ವಾಜರು, ನನಗೆ ಇಷ್ಟರಿಂದಲೇ ತೃಪ್ತಿ ಉಂಟಾಗುವುದಿಲ್ಲ, ನಿನಗೆ ಮತ್ತೆ ನಿನ್ನ ಸೈನಿಕರಿಗೆ ಒಂದು ಔತಣವನ್ನ ಏರ್ಪಡಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಈಗಾಗಲೇ ಅವರನ್ನ ಬಹಳ ಹಿಂದೆ ಬಿಟ್ಟು ಬಂದಿದ್ದೀಯೇ, ಅವರನ್ನು ಕರೆದುಕೊಂಡು ಬರಬೇಕಿತ್ತು ನೀನು ಅಂತ ಅವರು ಹೇಳ್ತಾರೆ. ಆಗ ಭರತ, ರಾಜನಾಗ್ಲಿ ರಾಜಪುತ್ರನಾಗ್ಲಿ ಋಷಿಗಳ ಆಶ್ರಮಕ್ಕೆ ತನ್ನ ಪರಿವಾರ ನುಗ್ಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಭರತ ಹೇಳ್ತಾನೆ. ಆ ಕಾರಣಕ್ಕಾಗಿ ತಾನು ಅವರನ್ನ ಕರೆದುಕೊಂಡು ಬಂದಿಲ್ಲ, ಬಿಟ್ಟು ಬಂದಿದ್ದೇನೆ, ತಾನು ಒಬ್ಬನೇ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಭರದ್ವಾಜರು, ಸೇನೆಯನ್ನ ಇಲ್ಲಿಗೆ ಕರೆಸು, ನಾನು ಅವರಿಗೆ ಸತ್ಕಾರವನ್ನ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಅಂತ ಭರತ ಕರೆಸ್ತಾನೆ. ಅಷ್ಟರಲ್ಲಿ ಭರದ್ವಾಜರು ತಮ್ಮ ಅಗ್ನಿಶಾಲೆಯನ್ನ ಪ್ರವೇಶ ಮಾಡಿ, ಅಗ್ನಿಶಾಲಾಂ ಪ್ರವಿಶ್ಯಾಥ ಪ್ರೀತ್ವಾಪ ಪರಿಮೃಜ್ಯ ಚ ಆತಿಥ್ಯಸ್ಯ ಕ್ರಿಯಾಹೇತೋರ್ ವಿಶ್ವಕರ್ಮಾಣಮಾಹ್ವಯತ್ ಅಂತ ವಿಶ್ವಕರ್ಮ ಮಂತ್ರವನ್ನ ಅವರು ಹೇಳಿ ಅವನನ್ನ ಆಹ್ವಾನಿಸಿದ್ರು. ಮಹಾಶಿಲ್ಪಿಯಾದ ವಿಶ್ವಕರ್ಮನನ್ನ ಮತ್ತೆ ಯಮ, ವರುಣ, ಕುಬೇರ ಮುಂತಾದ ಈ 3 ದಿಕ್ಪಾಲಕರನ್ನ, ಇಂದ್ರಾದಿ ದೇವತೆಗಳನ್ನ, ಇವರೆಲ್ಲರನ್ನ ಕರೆಸ್ತಾರೆ ಅವರು. ಹಾಗೆ ಪೂರ್ವಗಾಮಿಗಳು, ಪಶ್ಚಿಮಕ್ಕೆ ಹರಿಯತಕ್ಕಂತಹವು ಮತ್ತೆ ಪೂರ್ವಕ್ಕೆ ಹರಿಯತಕ್ಕಂತಹ ನದಿಗಳೆಲ್ಲ ಬರಲಿ, ಮತ್ತೆ ಅವುಗಳಲ್ಲಿನ ನದಿ ದೇವತೆಗಳು ಖರ್ಜೂರಾದಿ ಫಲಗಳಿಂದ ಹುಟ್ಟತಕ್ಕಂತಹ ಮೈರೇಯ ಅನ್ನುವಂತಹ ಮದ್ಯವನ್ನ, ಮತ್ತೆ ಕೆಲವು ದೇವತೆಗಳು ಗೌಡಿ, ಪೈಷ್ಟಿ, ಮಾಧ್ವಿ ಅನ್ನುವಂತಹ ಸುರೆಯನ್ನ, ಮತ್ತೆ ಉಳಿದಂತಹವು ಶೀತಲವಾದಂತಹ ಸಿಹಿ ನೀರನ್ನ ಒದಗಿಸಲಿ. ಹಾಗೆ ದೇವ ಗಂಧರ್ವರಾದಂತಹ ವಿಶ್ವಾವಸು, ಹಾಹಾ ಹೂಹು ಅನ್ನುವಂತಹ ಗಾಯಕರು ಇವರು ಸಹ ಬಂದು ಗೀತ ನೃತ್ಯಗಳನ್ನ ಆರಂಭಿಸಲಿ. ಮತ್ತೆ ದೇವಜಾತಿಗೆ, ಗಂಧರ್ವ ಜಾತಿಗೆ ಸೇರಿದಂತಹ ಅಪ್ಸರೆಯರು ಬರಲಿ. ಘೃತಾಚಿ, ವಿಶ್ವಾಚಿ, ಮಿತ್ರಕೇಶಿ, ಅಲಂಬುಸ, ನಾಗದಂತೆ, ಹೇಮೆ, ಅದ್ರಿಕೃತ ಸ್ಥಲೆ ಮುಂತಾದ ಅಪ್ಸರೆಯರೆಲ್ಲ ಬರಲಿ. ದೇವೇಂದ್ರನನ್ನ, ಬ್ರಹ್ಮನನ್ನ ಸೇವಿಸ್ತಾ ಇರುವಂತಹ ತರುಣಿಯರು ಇವರೆಲ್ಲ ತುಂಬುರುವಿನ ಜೊತೆಗೆ ಬರಲಿ ಅಂತ. ತುಂಬುರು ಅಂದ್ರೆ ಅವನೊಬ್ಬ ಗಂಧರ್ವ ಮುಖ್ಯ, ಅವನ ಜೊತೆಗೆ ಬರಲಿ ಅಂತ ಕರೀತಾರೆ. ಹಾಗೆ ಉತ್ತರ ಕುರು ದೇಶದಲ್ಲಿರತಕ್ಕಂತಹ ಕುಬೇರನ ಚೈತ್ರರಥ ಅನ್ನುವಂತಹ ಉದ್ಯಾನವನವೇ ಇಲ್ಲಿಗೆ ಬರಲಿ. ಮತ್ತೆ ವಸ್ತ್ರಭೂಷಣಗಳೆಂಬ ಮತ್ತೆ ಪತ್ರಗಳಿಂದ ಮತ್ತೆ ಫಲಗಳ ಸಮೇತವಾಗಿ ಅದು ಬರಲಿ.
ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತೆ ಚೋಷ್ಯ ಅನ್ನುವಂತಹ ಚತುರ್ವಿಧ ಅನ್ನಗಳನ್ನ ಹೇರಳವಾಗಿ ನಿರ್ಮಾಣ ಮಾಡುವ ಹಾಗೆ ಆಗಲಿ, ಈ ರೀತಿಯಾಗಿ ಎಲ್ಲ ಸತ್ಕಾರ ಉಂಟಾಗ್ಲಿ ಅಂತ ಅವರು ವಿಧಿಪೂರ್ವಕವಾಗಿ ತಮ್ಮ ತಪೋಬಲದಿಂದ ಕೇಳಿಕೊಳ್ತಾರೆ. ಅವರ ಯೋಗ ಬಲ ಮತ್ತೆ ತಪಸ್ಸಿನ ಬಲದಿಂದಾಗಿ, ಆ ತೇಜಸ್ಸಿನಿಂದಾಗಿ, ಬ್ರಹ್ಮ ತೇಜಸ್ಸಿನಿಂದಾಗಿ ಈ ಎಲ್ಲ ಆಹ್ವಾನ ಮಂತ್ರಗಳನ್ನು ಜಪಿಸಿದಾಗ ಅದಕ್ಕೆ ಪ್ರತಿನಿಧಿಗಳಾದಂತಹ ದೇವತೆಗಳು ಬಂದು ಇವರು ಕೇಳಿದ ಹಾಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಆರಂಭಿಸ್ತಾರೆ. ದೇವಗಂಧರ್ವರು ಹಾಡ್ಲಿಕ್ಕೆ ಆರಂಭಿಸ್ತಾರೆ, ವೀಣೆಗಳನ್ನು ನುಡಿಸ್ಲಿಕ್ಕೆ, ಹಾಗೆ ಅಪ್ಸರೆಯರು ನರ್ತನ ಮಾಡಲಿಕ್ಕೆ ಆರಂಭಿಸ್ತಾರೆ. ವಿಶ್ವಕರ್ಮ ಮುಂತಾದವರು ಅಲ್ಲಿ ಒಂದು ಅರಮನೆಯ ರೀತಿಯಲ್ಲಿ ರಾಜಭವನವನ್ನ ನಿರ್ಮಾಣ ಮಾಡ್ತಾರೆ. ಪೀಠಗಳನ್ನ, ಪಲ್ಲಕ್ಕಿಯನ್ನ ಹೊಂದಿರುವಂತಹ ರಾಜಭವನಗಳನ್ನ, ಹಾಗೆ ಷಡ್ರಸೋಪೇತವಾದಂತಹ ದಿವ್ಯ ಭೋಜನ ಪದಾರ್ಥಗಳಿಂದ ಇವುಗಳಿಂದ ಅವುಗಳನ್ನ ಆ ಒಂದು ರಾಜಭವನವನ್ನ ತುಂಬಿಸ್ತಾರೆ. ಆ ರಾಜಭವನವನ್ನ ನಮ್ಮ ಭರತ ಅವನ ಮಂತ್ರಿಗಳ ಜೊತೆ ಪ್ರವೇಶ ಮಾಡ್ತಾನೆ. ಇಲ್ಲಿ ನಾವು ಭರತನ ಒಂದು ಸದ್ಗುಣದ ಪರಾಕಾಷ್ಠೆಯನ್ನ ಕಾಣುವಂತಹದ್ದು. ಎಲ್ಲಿ ಏನು ಅಂದ್ರೆ, ಅಲ್ಲಿಗೆ ಹೋದಂತಹ ಭರತ ರಾಜಭವನದಲ್ಲಿ, ಅದು ಅಯೋಧ್ಯೆಯ ರಾಜಭವನ ಅಲ್ಲ, ಆದರೂ ಸಹ ಅಲ್ಲಿಗೆ ಹೋದಂತಹ ಭರತ ಒಂದು ಕುರ್ಚಿ ಖಾಲಿ ಇದೆ ಅಂತ ಹೋಗಿ ಕೂತ್ಕೊಳ್ಳುವಂತಹ ಜನ ಆಗಿರ್ಲಿಲ್ಲ ಅವನು. ಆ ರಾಜಭವನಕ್ಕೆ ಹೋದರೂ ಸಹ ಭರತ ಮಾಡಿದಂತಹದ್ದು, ಅಲ್ಲಿದ್ದಂತಹ ಸಿಂಹಾಸನಕ್ಕೆ ನಮಸ್ಕಾರವನ್ನ ಮಾಡಿ, ಮಂತ್ರಿಗಳ ಜೊತೆ ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ, ತಾನೇ ಚಾಮರವನ್ನ ತೆಗೆದುಕೊಂಡು ಅದನ್ನ ಬೀಸಿ, ರಾಮನನ್ನ ಸ್ತೋತ್ರ ಮಾಡಿ ಆ ಚಾಮರವನ್ನ ಬೀಸಿ ಮಂತ್ರಿಗಳು ಕುಳಿತುಕೊಳ್ಳಬೇಕಾದಂತಹ ಸ್ಥಳದಲ್ಲಿ ಅವನು ಕುಳಿತುಕೊಂಡ ಅನ್ನುವಲ್ಲಿಗೆ ಭರತ ಎಷ್ಟು ನಿರ್ಮಲ ಹೃದಯಿಯಾಗಿದ್ದಂತಹವನು. ಸಿಂಹಾಸನದ ಮೇಲೆ ಅವನಿಗೆ ಹೃದಯದ ಯಾವುದೇ ಒಂದು ಮೂಲೆಯಲ್ಲೂ ಒಂದು ಇಂಚು ಆಸೆ ಇರಲಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತದೆ ಈ ಒಂದು ಸನ್ನಿವೇಶದಲ್ಲಿ. ನಂತರ ಮಂತ್ರಿಗಳು ಮತ್ತೆ ಪುರೋಹಿತರು ಅವರೂ ಸಹ ಯಥಾಯೋಗ್ಯವಾದಂತಹ ಆಸನಗಳಲ್ಲಿ ಕುಳಿತುಕೊಂಡ್ರು. ಅದಾದ ನಂತರದಲ್ಲಿ ದಿವ್ಯ ಸ್ತ್ರೀಯರು ನರ್ತರಿಸಲಿಕ್ಕೆ ಆರಂಭಿಸಿದ್ರು. ಎಲ್ಲ ರೀತಿಯಾದಂತಹ ಸೌಖ್ಯಗಳು ಅವರಿಗೆ ಒದಗಿ ಬಂದವು. ನದಿ ತೀರದಲ್ಲಿ ಸೈನಿಕರಿಗೆ ಆ ಅಪ್ಸರ ಸ್ತ್ರೀಯರು ತೈಲಾಭ್ಯಂಗವನ್ನ, ಸ್ನಾನವನ್ನ ಮಾಡಿಸಿದ್ರು. ಹಾಗೆ ವಾಹನಗಳಿಗೆಲ್ಲ ಕ್ಷಮಿಸಿ, ವಾಹನ ಪಾಲಕರಿಗೆ ಇವರಿಗೆಲ್ಲ ಆಹಾರವನ್ನ ತಿನ್ನಿಸಿದ್ರು. ನಂತರದಲ್ಲಿ ಇದರಿಂದ ಅಲ್ಲಿದ್ದಂತಹ ಭರತನ ಸೈನಿಕರಾಗ್ಲಿ, ಮಂತ್ರಿಗಳಾಗ್ಲಿ ಇವರೆಲ್ಲ ಬಹಳ ಸಂತುಷ್ಟರಾದ್ರು. ಅವರಿಗೆ ಮದ್ಯವನ್ನೆಲ್ಲ ಕುಡಿದು ಅಥವಾ ಆ ಒಂದು ಸೌಖ್ಯವನ್ನ ಅನುಭವಿಸಿ ಅವರಿಗೆ ಯಾವ ರೀತಿಯಲ್ಲಿ ಆಗಿತ್ತು ಅಂದ್ರೆ, ಮಾವುತರಿಗೆ ಆನೆ ಯಾವುದು ಅಂತ ತಿಳಿದಿರಲಿಲ್ವಂತೆ, ರಾವುದರಿಗೆ ಕುದುರೆ ಯಾವುದು ಅಂತ ತಿಳಿದಿರಲಿಲ್ವಂತೆ. ಆ ಮಟ್ಟಿಗೆ ಒಂದು ರೀತಿಯಲ್ಲಿ ಅವರು ಮುಳುಗಿ ಹೋಗಿದ್ರು ಸುಖದಲ್ಲಿ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಎಲ್ಲ ಒಟ್ಟಿನಲ್ಲಿ ಭರಣಿ, ಬಾಚಣಿಗೆ, ಕೂರ್ಚ ಅಂದ್ರೆ ಬ್ರಷ್, ಇವುಗಳೆಲ್ಲ ಅಪರಿಮಿತವಾಗಿ ಅವರ ಎದುರಿಗೆ ಬಂದು ಬಿತ್ತು. ಒಟ್ಟಿನಲ್ಲಿ ಸಮೃದ್ಧವಾದಂತಹ, ಅಂದ್ರೆ ಸಮೃದ್ಧವಾಗಿದೆ ಅನ್ನುವುದಕ್ಕಿಂತಲೂ ಅವಶ್ಯಕತೆಗಿಂತಲೂ ಹೆಚ್ಚಿನದೇ ಒಂದು ರೀತಿಯಲ್ಲಿ ಸತ್ಕಾರ ಅವರಿಗೆ ಸಿಕ್ಕಿತು ಅಂತ ನಾವು ನೋಡ್ತೇವೆ. ಅಲ್ಲಿಗೆ ಒಂದು ರಾತ್ರಿ ಕಳೆಯುತ್ತದೆ. ಆ ಒಂದು ರಾತ್ರಿ ಕಳೆದ ನಂತರದಲ್ಲಿ ಭರದ್ವಾಜರ ಕೋರಿಕೆ ಹಾಗೆ ಬಂದಿದ್ದಂತಹ ಬ್ರಹ್ಮಾದಿ ದೇವತೆಗಳನ್ನ ಸ್ತುತಿಸ್ತಕ್ಕಂತಹ, ಅವರ ಸೇವೆಯನ್ನು ಮಾಡತಕ್ಕಂತಹ ಅಪ್ಸರೆಯರಾಗ್ಲಿ ಅಥವಾ ದೇವಗಂಧರ್ವರಾಗ್ಲಿ ಇವರೆಲ್ಲ ಮರಳಿ ಹೊರಟರು. ಆದ್ರೆ ಇಲ್ಲಿ ಇವನ ಸೈನಿಕರು ಯಾರ್ಯಾರು ಮಂತ್ರಿಗಳು ಮತ್ತೆ ಸೈನಿಕರು ಇವರೆಲ್ಲ ಮತ್ತರಾಗಿದ್ರು, ಅವರೆಲ್ಲ ಅದೇ ರೀತಿಯಲ್ಲಿಯೇ ಮರಿಸಿದ್ರು ಅಂತ ಬರ್ತದೆ. ಹಾಗೆ ಅವರು ಚಂದನಗಳನ್ನ ಬಳಿದುಕೊಂಡಿದ್ದಂತಹವರು ಬಳಿದುಕೊಂಡೇ ಇದ್ರು. ಮತ್ತೆ ಅವರು ಇದು ನಾನಾ ಬಗೆಯ ಆ ಒಂದು ದಿವ್ಯ ಪುಷ್ಪಮಾಲೆಗಳನ್ನ ಧರಿಸಿದ್ರು, ಅದಲ್ಲೇ ಹಾಗೆ ಚಲ್ಲಾಬೆಲ್ಲಿಯಾಗಿ ಬಿದ್ದುಕೊಂಡಿತ್ತು ಅಂತ. ಇದನ್ನ ಮೊದಲನೇ ಬಾರಿಗೆ ಓದಬೇಕಿದ್ರೆ, ಆರಂಭದಲ್ಲಿ ಓದಬೇಕಿದ್ರೆ ನಾನು ಸಹ ಇದನ್ನ ಇಂದ್ರಜಾಲವನ್ನ ಮಾಡಿದ್ರು ಅಥವಾ ನಾವು ಈಗ ಹೇಳುವಂತಹ ಗ್ರಾಫಿಕ್ಸ್ ಅನ್ನ ಮಾಡುವಂತಹ ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಬೆಳೆದಿತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಈ ಕೊನೆಯ ಸಾಲನ್ನ ನೋಡಿದಾಗ ಗೊತ್ತಾಗುವಂತಹದ್ದು, ಅವರು ಧರಿಸಿದಂತಹ ಈ ದಿವ್ಯ ಪುಷ್ಪಗಳು ಹಾಗೆ ಚೆಲ್ಲಿದ್ದವು, ಅಥವಾ ಅವರು ಬೆಳೆದುಕೊಂಡಿದ್ದಂತಹ ಚಂದನ ಮತ್ತೆ ಅಗರುಗಳು ಹಾಗೆ ಬೆಳೆದುಕೊಂಡೇ ಇದ್ರು ಅವರು ಅನ್ನುವಲ್ಲಿಗೆ ಅದು ಯಾವುದೂ ಸಹ
ಭ್ರಮೆ ಆಗಿರ್ಲಿಲ್ಲ, ಅಥವಾ ಇಂದ್ರಜಾಲ ಮೋಡಿ ಆಗಿದ್ದಂತಹದ್ದಲ್ಲ, ಅಥವಾ ಕನಸಾಗಿರ್ಲಿಲ್ಲ, ನಿಜವಾಗಿಯೂ ನಡೆದಂತಹದ್ದೇ ಆಗಿತ್ತು ಅಂತ ಇಲ್ಲಿ ಸ್ಪಷ್ಟವಾಗ್ತದೆ. ಇಲ್ಲಿಗೆ ಈ ಸರ್ಗ ಸಹ ಮುಕ್ತಾಯವಾಗ್ತದೆ, 91ನೆಯ ಸರ್ಗ. ಈಗ ನಾವು 92ನೆಯ ಸರ್ಗಕ್ಕೆ ಮುಂದಾಗ್ತೇವೆ. 92ನೆಯ ಸರ್ಗದಲ್ಲಿ ಆ ಒಂದು ರಾತ್ರಿ ಕಳೀತದೆ. ಭರತ ಎಚ್ಚೆತ್ತುಕೊಳ್ತಾನೆ. ರಾಮನನ್ನ ಕಾಣುವಂತಹ ತವಕದಿಂದ ಅವನು ಭರದ್ವಾಜರ ಹತ್ತಿರ ಹೋಗಿ ತಾನು ಹೊರಡ್ತೇನೆ ಅಂತ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾನೆ. ಆಗ ಭರದ್ವಾಜರು ನಮ್ಮ ಆತಿಥ್ಯ ನಿನಗೆ ಸುಖಕರವಾಗಿತ್ತೆ, ತೃಪ್ತಿಕರವಾಗಿತ್ತೆ ಅಂತೆಲ್ಲ ಕೇಳ್ತಾರೆ. ಭರತ ಎಲ್ಲವೂ ಸಹ ತೃಪ್ತಿಕರವಾಗಿತ್ತು ಅಂತ ಅವರಿಗೆ ಕೃತಜ್ಞತೆಯನ್ನ ತಿಳಿಸ್ತಾನೆ. ಮತ್ತೆ ತಾನೀಗ ಹೊರಡ್ತಾ ಇದ್ದೇನೆ ಅಂತ ಅವರಿಗೆ ನೇರವಾಗಿ ಇದ್ದಂತಹ ವಿಷಯವನ್ನು ತಿಳಿಸ್ತಾನೆ. ಮತ್ತೆ ಅವರಲ್ಲಿ ರಾಮ ಹೋಗಿರ್ತಕ್ಕಂತಹ ಜಾಗ ಯಾವುದು, ಈಗ ರಾಮ ಎಲ್ಲಿದ್ದಾನೆ, ಅದಕ್ಕೆ ಹೋಗುವಂತಹ ದಾರಿ, ಮತ್ತೆ ಅದು ಇಲ್ಲಿಂದ ಎಷ್ಟು ದೂರ ಅನ್ನುವ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಅವರಲ್ಲಿ ಪ್ರಶ್ನಿಸ್ತಾನೆ ಅವನು. ಹಾಗೆ ಪ್ರಶ್ನಿಸಿದಾಗ ಭರದ್ವಾಜರು ಇಲ್ಲಿಂದ 2.5 ಯೋಜನೆಗಳ ದೂರದಲ್ಲಿ ಒಂದು ನಿರ್ಜನವಾದಂತಹ ವನ ಉಂಟು, ಅಲ್ಲಿ ಚಿತ್ರಕೂಟ ಅನ್ನುವಂತಹ ಒಂದು ಪರ್ವತ ಇದೆ, ಅದರ ಉತ್ತರ ದಿಕ್ಕಿನಲ್ಲಿ ಮಂದಾಕಿನಿ ನದಿ ಹರಿಯುತ್ತದೆ, ಆ ನದಿಯ ಪಕ್ಕದಲ್ಲಿ ಇರತಕ್ಕಂಥದ್ದು ಚಿತ್ರಕೂಟ, ಅಲ್ಲಿ ಒಂದು ಪರ್ಣಕುಟೀರವನ್ನು ಮಾಡಿಕೊಂಡು ರಾಮಲಕ್ಷ್ಮಣರು ಇದ್ದಾರೆ. ಹಾಗಾಗಿ ಮತ್ತೆ ನಿನ್ನಲ್ಲಿ ಈ ಒಂದು ಬೃಹತ್ತಾದಂತಹ ಸೈನ್ಯ ಇರುವಂತಹ ಕಾರಣಕ್ಕಾಗಿ ನೀನು ಯಮುನೆಯ ದಕ್ಷಿಣಕ್ಕಿರತಕ್ಕಂತಹ ರಸ್ತೆಯನ್ನ ಹಿಡಿದು ಹೋಗು. ಅವುಗಳಲ್ಲಿ ನಿನ್ನ ಎಡಕ್ಕೆ ಅಲ್ಲಿ ಮುಂದೆ ಹೋಗ್ತಾ ಇದ್ದು ಹಾಗೆ ನಿನಗೆ 2 ಕವಲದಾರಿಗಳು ಸಿಗ್ತವೆ. ಆ ಕವಲದಾರಿಗಳಲ್ಲಿ ನಿನ್ನ ಎಡಕ್ಕಿರ್ತಕ್ಕಂತಹ ದಕ್ಷಿಣಕ್ಕೆ ಹೋಗುವಂತಹ ದಾರಿಯಲ್ಲಿ ಸೈನ್ಯವನ್ನು ತೆಗೆದುಕೊಂಡು ನೀನು ಹೋಗು, ಅಲ್ಲಿ ನಿನಗೆ ರಾಮ ಕಾಣ್ತಾನೆ ಅಂತ ಅವರು ಹೇಳ್ತಾರೆ. ಸರಿ ಅಂತ ಭರತ ಅದಕ್ಕೆ ಒಪ್ಪಿಕೊಳ್ತಾನೆ. ಈ ವಿಷಯವನ್ನ ತಿಳಿದ ತಕ್ಷಣ, ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನುವುದನ್ನೆಲ್ಲ ಇವನು ಭರದ್ವಾಜರು ತಿಳಿಸಿ ಆಗಿದೆ, ಭರತ ಸಹ ಈಗ ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ಇವನ ಮಾತೆಯರೆಲ್ಲ ಬರ್ತಾರೆ, ದಶರಥನ ಪತ್ನಿಯರೆಲ್ಲ ಸಹ ಬರ್ತಾರೆ. ಕೈಕೇಯಿಗೆ ಒಟ್ಟಿನಲ್ಲಿ ತನ್ನ ಆಸೆ ಕೈಗೂಡ್ಲಿಲ್ಲ, ಈಗ ಎಲ್ಲರ ಹತ್ರ ಬಯಸ್ಕೊಳ್ಬೇಕಾಗಿದೆ ಅನ್ನುವಂತಹ ಆ ಒಂದು ನಾಚಿಕೆ, ಹತಾಶ ಭಾವನೆ ಅವಳಲ್ಲಿ ತುಂಬಿ ತುಳುಕ್ತಾ ಇತ್ತು. ಅವಳು ಭರದ್ವಾಜರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಭರತನ ಹತ್ತಿರ ಹೋಗಿ ನಿಂತುಕೊಳ್ತಾಳೆ. ಆಗ ಭರದ್ವಾಜರು ಭರತನ ಹತ್ರ ಕೇಳ್ತಾರೆ, ಇವರಲ್ಲಿ ನಿನ್ನ ಮಾತೆಯರಲ್ಲಿ ಯಾರು ಯಾರು ಅಂತ ನೀನ್ ತಿಳಿಸ್ಬೇಕು ಅಂತ, ಅಂದ್ರೆ ರಾಮನ ತಾಯಿ ಯಾರು, ನಿನ್ನ ತಾಯಿ ಯಾರು, ಲಕ್ಷ್ಮಣ ಶತ್ರುಘ್ನ ತಾಯಿ ಯಾರು ಅಂತ ತಿಳಿಸ್ಬೇಕು ಅಂತ. ಆಗ ಭರತ ಪ್ರತಿಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾನೆ. ಸುಮಿತ್ರ ಯಾರು, ಕೈಕೇಯಿ ಯಾರು, ಮತ್ತೆ ಕೌಸಲ್ಯ ಯಾರು ಅಂತ, ಮತ್ತೆ ಅವರವರ ಮಕ್ಕಳು ಯಾರ್ಯಾರು ಅನ್ನುವುದನ್ನ ಸಹ ತಿಳಿಸಿಕೊಡ್ತಾನೆ. ಹಾಗೆ ತಿಳಿಸುವಾಗ ಕೈಕೇಯಿಯ ವಿಷಯ ಬಂದಾಗ ಮಾತ್ರ ಬಹಳ ಒಂದು ರೀತಿಯಲ್ಲಿ ಅವಳನ್ನ ದೂಷಿಸ್ತಾನೆ ಅವನು. ಆದ್ರೆ ಆಗ ನಾವು ಭರದ್ವಾಜರು ಹೇಳುವಂತಹ ಒಂದು ವಿಶೇಷವಾದಂತಹ ಮಾತನ್ನ ಗಮನಿಸಬೇಕು. ಏನು ಅಂದ್ರೆ, ಭರದ್ವಾಜರು ಹೇಳ್ತಾರೆ, ಭರದ್ವಾಜೋ ಮಹರ್ಷಿಸ್ತಂ ಬ್ರುವಂತಂ ಭರತಂ ತಥಾ ಪ್ರತ್ಯುವಾಚ ಮಹಾಬುದ್ಧಿರಿದಂ ವಚನಮರ್ಥವತ್ ನದೋಷೇಣಾವಗಂತವ್ಯ ಕೈಕೇಯಿ ಭರತತ್ವಯ ರಾಮ ಪ್ರವ್ರಾಜನಂ ಹಿ ಎತತ್ ಸುಖೋದರ್ಕಂ ಭವಿಷ್ಯತಿ ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ಧಿ ರಾಮ ಪ್ರವ್ರಾಜನಾದಿಹ ಅಂತ. ನೀನ್ ಇವಳಿಗೆ ಬೈಯಬೇಕಾದಂತಹ ಕಾರಣ ಇಲ್ಲ, ಇವಳ ರಾಮನನ್ನ ಕಾಡಿಗೆ ಕಳಿಸಿದಂತಹದ್ದು ಅಥವಾ ರಾಮನಿಗೆ ವನವಾಸ ಉಂಟಾದಂತಹದ್ದು ದಾನವರಿಗೆ ಎಲ್ಲರಿಗೂ ಸಹ, ದೇವತೆಗಳಿಗಾಗ್ಲಿ ಋಷಿಗಳಿಗಾಗ್ಲಿ ಇವರೆಲ್ಲರಿಗೂ ಸಹ ಉತ್ತಮವಾದಂತಹ ಫಲವನ್ನ ಮುಂದೆ ಕೊಡುವಂತಹದ್ದು, ಅವರ ದುಃಖವನ್ನು ದೂರ ಮಾಡುವಂತಹ ಒಂದು ಘಟನೆಯೇ ಆಗಿ ಪರಿಣಮಿಸ್ತದೆ ಪರಿಣಾಮದಲ್ಲಿ, ಅಂತ್ಯದಲ್ಲಿ ಅಂತ ಹೇಳ್ತಾರೆ. ಸರಿ ಅಂತ ಅವರಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡೆದು ಭರತ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ತನ್ನ ಸೈನಿಕರಿಗೆ ಆಜ್ಞೆಯನ್ನು ಸಹ ಮಾಡ್ತಾನೆ. ಎಲ್ಲ ಸಹ ಮುಂದುವರಿಯುತ್ತಾರೆ. ಅವರು ಭರದ್ವಾಜರು ಹೇಳಿದ್ದಂತಹ ಆ ಒಂದು ಅರಣ್ಯವನ್ನ ಪ್ರವೇಶ ಮಾಡ್ತಾರೆ ಅನ್ನುವಲ್ಲಿಗೆ ಈ ಸರ್ಗ ಸಹ ಮುಕ್ತಾಯವಾಗ್ತದೆ. ಇನ್ನು 93ನೆಯ ಸರ್ಗಕ್ಕೆ ನಾವು ಮುಂದಾಗ್ತೇವೆ. 93ನೇ ಸರ್ಗದಲ್ಲಿ ಭರತ ಚಿತ್ರಕೂಟವನ್ನು ಪ್ರವೇಶ ಮಾಡುವುದನ್ನ ನಾವು ನೋಡ್ತೇವೆ. ಅರಣ್ಯಕ್ಕೆ ಪ್ರವೇಶ ಮಾಡಿದಂತಹ ಭರತ ಹೇಳ್ತಾನೆ, ಅಲ್ಲಿನ ತನ್ನ ವಸಿಷ್ಠರಿಗೆ ಹೇಳ್ತಾನೆ, ಈ ಅರಣ್ಯ ನಮಗೆ ಕಾಣ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ನಾವು ಭರದ್ವಾಜರಿಂದ ಕೇಳಿದಂತಹ ರೀತಿಯಲ್ಲಿಯೇ ಇದು ಉಂಟು.
ಅಲ್ಲಿ ಅಲ್ಲಿ ಒಂದು ನದಿ ಕಾಣಿಸ್ತಾ ಇದೆ, ಅದೇ ಮಂದಾಕಿನಿ ನದಿ. ಹಾಗಾದ್ರೆ ಆ ಮಂದಾಕಿನಿ ನದಿಯ ಪಕ್ಕದಲ್ಲಿ ಇರುವಂತಹದ್ದೇ ಭರದ್ವಾಜರು ಹೇಳಿದ ರೀತಿಯಲ್ಲಿ ಚಿತ್ರಕೂಟ ಆಗಿರ್ಲೇಬೇಕು. ಹಾಗಾಗಿ ಆ ನಾವು ಇಲ್ಲಿಯೇ ರಾಮನನ್ನ ಹುಡುಕುವಂತಹದ್ದು ಯುಕ್ತ ಅಂತ ಭರತ ಹೇಳ್ತಾನೆ. ಆಗ ಶಸ್ತ್ರಪಾಣಿಗಳಾದಂತಹ ಒಂದಷ್ಟು ಸೈನಿಕರಿಗೆ ಅವನು ಮುಂದೆ ಹೋಗಿ ರಾಮ ಮತ್ತೆ ಲಕ್ಷ್ಮಣರು ಸಿಗುವವರೆಗೂ ಹುಡುಕ್ಬೇಕು, ನೀವು ಮರಳಿ ಬರಬಾರದು ಅಂತ ಅವರಿಗೆ ಆದೇಶವನ್ನ ಕೊಡ್ತಾನೆ. ಸರಿ ಅಂತ ಹೋದಂತಹ ಆ ಸೈನಿಕರು ಒಂದಷ್ಟು ದೂರ ಹೋಗಿ ಮರಳಿ ಬಂದು ಭರತನ ಹತ್ರ ಹೇಳ್ತಾರೆ, ನಮಗೆ ರಾಮ ಲಕ್ಷ್ಮಣರು ನೇರವಾಗಿ ಕಾಣಲಿಲ್ಲ, ಆದ್ರೆ ಸ್ವಲ್ಪ ದೂರದಲ್ಲಿ ಹೊಗೆ ಆಡ್ತಾ ಇದೆ. ಹೊಗೆ ಆಡ್ತಾ ಇದೆ ಅಂದಾಗ ಈಗ ನಾವು ಹೇಳುವುದೇನಂದ್ರೆ ಯತ್ರ ಧೂಮ ತತ್ರ ವನ್ಹಿ ಅಂತ, ಹೊಗೆ ಇದ್ದಲ್ಲಿ ಬೆಂಕಿ ಇರಲೇಬೇಕು ಅಂತ. ಹಾಗಾಗಿ ಅಲ್ಲಿ ಬೆಂಕಿ ಉಂಟು ಅನ್ನೋದು ಸ್ಪಷ್ಟವಾಯಿತು. ಬೆಂಕಿ ಇದೆ ಅಂತ ಆದ್ರೆ ಯಾರಾದ್ರೂ ಒಬ್ಬರು ಅಲ್ಲಿ ಮನುಷ್ಯರು ಇರಲೇಬೇಕು ಅನ್ನೋದು ಸ್ಪಷ್ಟ. ಹಾಗಾಗಿ ರಾಮ ಲಕ್ಷ್ಮಣರೇ ಇಲ್ಲಿ ಇರಬಹುದು, ಅಥವಾ ರಾಮ ಲಕ್ಷ್ಮಣರಿಲ್ಲದೆ ಇದ್ರು ಯಾರೋ ಒಬ್ರು ತಪಸ್ವಿಗಳು ಇಲ್ಲಿ ಇರಲಿಕ್ಕೆ ಸಾಧ್ಯತೆ ಉಂಟು ಅಂತ ಅವರು ಅವನ ಹತ್ತಿರ ಬಂದು ವಿಷಯವನ್ನ ತಿಳಿಸ್ತಾರೆ. ಈ ಮಾತನ್ನ ಕೇಳಿ ಅವನಿಗೆ ಭರತನಿಗೂ ಸಹ ಇದು ಹೌದು ಅಂತ ಅನ್ನಿಸ್ತದೆ. ಅವನು ಸೈನಿಕರನ್ನೆಲ್ಲ ಹಿಂದೆ ನಿಲ್ಲಿಸಿ ಸುಮಂತ್ರ ಧೃತಿ ಮುಂತಾದ ಒಂದಷ್ಟು ಮಂತ್ರಗಳನ್ನ ಕರೆದುಕೊಂಡು ತಾನು ಮುಂದೆ ಹೋಗ್ತೇನೆ ಅಂತ ಹೇಳ್ತಾನೆ. ಯಾಕೆ ಸೈನಿಕರನ್ನ ಅವನು ಹಿಂದೆ ನಿಲ್ಲಿಸಿದ ಅನ್ನುವುದಕ್ಕೆ ನಾವು ಸ್ವಲ್ಪ ಕಾರಣವನ್ನ ನೋಡುವುದು ಅಂತ ಆದ್ರೆ, ಎಲ್ಲಿಯಾದ್ರೂ ಸಹ ಈ ಹಿಂದೆ ಗುಹಾ ಮುಂತಾದವರು ತಿಳಿದುಕೊಂಡ ಹಾಗೆ ರಾಮ ಲಕ್ಷ್ಮಣರು ಸಹ ತನ್ನನ್ನು ತಪ್ಪಾಗಿ ತಿಳಿದುಕೊಂಡು ಬಿಟ್ರೆ ಹೇಗೆ ಅನ್ನುವಂತಹ ಒಂದು ಆಲೋಚನೆ ಅವನಲ್ಲಿ ಬಂದಿರಬಹುದೇನೋ. ಹಾಗಾಗಿ ಮತ್ತೆ ಆ ಒಂದು ಚಿತ್ರಕೂಟದ ಈ ಹಿಂದೆ ಭರದ್ವಾಜರ ಆಶ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಹ ಅವನು ಸೈನ್ಯವನ್ನ ಹಿಂದೆ ಬಿಟ್ಟು ಹೋಗಿದ್ದ. ಯಾಕಂದ್ರೆ ಒಂದು ತಪಸ್ವಿಗಳ ಆಶ್ರಮವನ್ನು ಪ್ರವೇಶ ಮಾಡುವಾಗ ತನ್ನ ಪರಿವಾರದವರು ಹೋಗದೇ ಇರುವ ಹಾಗೆ ರಾಜಪುತ್ರನಾದವನು ನೋಡಿಕೊಳ್ಬೇಕು ಅನ್ನೋದು ಕರ್ತವ್ಯ ಒಂದು, ಮತ್ತೆ ಅಲ್ಲಿನ ಚಿತ್ರಕೂಟದ ಒಂದು ಪರಿಸರ ಹಾಳಾಗಬಾರದು ಅನ್ನುವಂತಹ ಉದ್ದೇಶ ಸಹ ಒಂದು. ಈ ರೀತಿಯಲ್ಲಿ ಈ ಒಂದಷ್ಟು ಉದ್ದೇಶಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಭರತ ಬಹುಶಃ ತನ್ನ ಸೈನ್ಯವನ್ನ ಹಿಂದೆ ಬಿಟ್ಟು ಒಂದಷ್ಟು ಪ್ರಾಜ್ಞರಾದಂತಹ ಮಂತ್ರಗಳ ಜೊತೆ ಮುಂದೆ ಹೋಗ್ತಾನೆ. ಇಲ್ಲಿ ಸೈನಿಕರಿಗೆ ಸಹ ಬಹಳ ಹಿಂದೆ ಇದ್ರೂ ಸಹ ಅವರಿಗೆ ಆ ಹೊಗೆಯ ಮೇಲೆ ಅವರ ದೃಷ್ಟಿ ಕೇಂದ್ರೀಕೃತವಾಗಿತ್ತು. ರಾಮನನ್ನು ತಾವು ಕಂಡೇ ಬಿಡ್ತೇವೆ ಅನ್ನುವಂತಹ ಒಂದು ಭರವಸೆ ಅವರಲ್ಲಿ ಅಷ್ಟರ ಮಟ್ಟಿಗೆ ಮೂಡಿ ಅವರ ಮನಸ್ಸು ಉಲ್ಲಾಸಗೊಂಡಿತ್ತು ಅನ್ನುವಲ್ಲಿಗೆ ಈ ಸರ್ಗ ಮುಕ್ತಾಯವಾಗ್ತದೆ. ಮುಂದಿನ ಸರ್ಗಗಳನ್ನ ವಿದ್ವಾನ್ ರವಿಶಂಕರ್ ದೊಡ್ಡನಳ್ಳಿ ಅವರು ವಿವರಣೆ ಮಾಡಲಿಕ್ಕಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಭರತ ಚಿತ್ರಕೂಟ ಪ್ರದೇಶವನ್ನ ಪ್ರವೇಶ ಮಾಡಿದ ಎಂಬಲ್ಲಿಗೆ ನಾವು ಅದನ್ನ ಗಮನಿಸಿದ್ದಾಯಿತು. ಮುಂದೆ ಇದು ಭರತನ ಭಾಗದ ವ್ಯವಹಾರ. ಇನ್ನು ಈ ಕಡೆ ರಾಮನ ಭಾಗದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಏನು ಮಾಡ್ತಾ ಇದ್ರು ಅನ್ನುವುದನ್ನ ಮುಂದಿನ ಸರ್ಗ ವಿವರಣೆಯನ್ನ ಮಾಡುತ್ತದೆ. ಶ್ರೀರಾಮ ಚಿತ್ರಕೂಟ ಪರ್ವತಕ್ಕೆ ಬಂದು ಬಹಳಷ್ಟು ದಿನಗಳಾಗಲೇ ಕಳೆದಿದ್ವು. ಹಾಗೆ ಅವನಿಗೆ ಗಿರಿಗಳು, ವನಗಳು, ಅಲ್ಲಿಯ ಪರಿಸರ ಅಂತಂದ್ರೆ ರಾಮನಿಗೆ ತುಂಬಾ ಪ್ರೀತಿ. ಆ ಕಾರಣಕ್ಕೆ ವೈದೇಹಿಗೆ, ಸೀತೆಗೆ ಆ ವನ ಪ್ರದೇಶವನ್ನ ಪರಿಚಯ ಮಾಡಿ ಕೊಡ್ತಾನೆ. ಕೆಲವರು ಹೇಳುವುದಿದೆ, ರಾಮಾಯಣದಲ್ಲಿ ಪರಿಸರದ ವರ್ಣನೆ, ರಾಮಾಯಣದಲ್ಲಿ ಕಾಡಿನ ವರ್ಣನೆ ಹೇಗಿದೆ, ಎಲ್ಲಿದೆ ಅಂತ ಅನ್ನುವುದನ್ನು ಗಮನಿಸುವಾಗ ನಾವು ಈ ಭಾಗದಿಂದಲೇ ಆರಂಭ ಆಗ್ತದೆ. ಯಾವಾಗ ನಾವು ಈ ಅಯೋಧ್ಯಾಕಾಂಡದ ಕೊನೆಯ ಭಾಗಕ್ಕೆ ಬಂದ ಹಾಗೆ ಪರಿಸರದ ವರ್ಣನೆಗಳು, ಪರಿಸರದ ವಿಶೇಷತೆಗಳು, ಅಲ್ಲಿದ್ದಂತಹ ಗಿಡಮರಗಳು, ಅಲ್ಲಿಯ ವಿಶೇಷತೆಗಳನ್ನೆಲ್ಲ ವಿವರಣೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಹಾಗೆಯೇ ಆ ಸೀತೆಯ ಮನಸ್ಸಿನ ಬೇಸರ ನಿವಾರಣೆ ಆಗಬೇಕು ಅನ್ನುವ ಕಾರಣಕ್ಕೆ ಅವನು ಆ ಚಿತ್ರಕೂಟದ ದೃಶ್ಯಗಳನ್ನೆಲ್ಲ ಒಂದೊಂದಾಗಿ ವರ್ಣನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಈ ರಮಣೀಯವಾದಂತಹ ಬೆಟ್ಟವನ್ನು ನೋಡ್ತಾ ಇದ್ರೆ ರಾಜ್ಯಭ್ರಂಶವಾಗಲಿ, ನನ್ನ ಗೆಳೆಯರ ವಿರಹವಾಗಲಿ ನನ್ನ ಮನಸ್ಸನ್ನ ಕದಡಿದ್ದು ನೆನಪೇ ಆಗೋದಿಲ್ಲ. ಎಷ್ಟು ನಾನಾ ಬಗೆಯ ಪಕ್ಷಿಗಳಲ್ಲಿ ಹಾರಾಡ್ತಾ ಇದ್ದಾವೆ ನೋಡು. ಬೇರೆ ಬೇರೆ ಬಣ್ಣದ ಧಾತುಗಳಿಂದ ರಂಜಿಸುವಂತಹ ಶಿಖರಗಳು ಆಕಾಶವನ್ನ ಚಾಚಿ ನಿಂತಿರುವುದು, ಆಕಾಶದೊಳಗೆ ಚಾಚಿ ನಿಂತಿರುವುದನ್ನು ಕಂಡ್ರೆ ಬಹಳ ಸಂತೋಷವಾಗುತ್ತದೆ. ಈ ಪರ್ವತದ ಕೆಲವು ಪ್ರದೇಶಗಳು ಬೆಳ್ಳಿಯ ಹಾಗೆ, ಕೆಲವು ರಕ್ತದ ಹಾಗೆ, ಕೆಲವು ಹಳದಿ ಬಣ್ಣದಲ್ಲಿಯೂ, ಕೆಲವು ಕೆಂಪಾಗಿಯೂ ಇರುವಂಥದ್ದು ಕಂಡು ಬರುತ್ತದೆ. ಇಂದ್ರನೀಲಮಣಿಯ ಬಣ್ಣದಲ್ಲಿ, ನೀಲಿ ಬಣ್ಣದಲ್ಲಿಯೂ ಕೆಲವು ಕಾಣುವಂಥದ್ದು ಗೊತ್ತಾಗುತ್ತದೆ. ಕೆಲವು ಪ್ರದೇಶಗಳು
ಉಷ್ಯರಾಗದಂತೆ ಹಸಿರು ಛಾಯೆಯಿಂದಲೂ, ಕೆಲವು ಭಾಗಗಳು ಸ್ಫಟಿಕದಂತೆ ಬಿಳಿ ಬಣ್ಣದಿಂದಲೂ, ಕೆಲವು ಕೇದಗೆಯ ಹೂವಿನಂತೆಯೂ, ಕೆಲವು ಅಗ್ನಿಯ ಜ್ವಾಲೆಯಂತೆಯೂ ಪಾದರಸದಂತೆಯೂ ಕಾಣ್ತಾ ಇದೆ ಪರ್ವತಗಳು. ಇವೆಲ್ಲವೂ ಗೈರಿಕ ಧಾತುಗಳಿಂದ ಭೂಷಿತವಾಗಿದೆ ಅಂತ. ಅಂದ್ರೆ ಗಿರಿಗಳಲ್ಲಿ ಸಿಗುವಂತಹ ಯಾವ ಧಾತುಗಳಿದ್ದಾವೋ ಆ ಎಲ್ಲ ಧಾತುಗಳಿಂದಲೇ ಆ ಪರ್ವತಗಳು ಸಮೃದ್ಧವಾಗಿತ್ತು ಅನ್ನುವುದು ರಾಮನ ಅಭಿಪ್ರಾಯ. ಹಾಗೆಯೇ ಪರ್ವತದಲ್ಲಿ ಹುಲಿ, ಚಿರತೆ, ಕರಡಿ ಮೊದಲಾದಂತಹ ವಿವಿಧ ಮೃಗಗಳು ಹಿಂಡು ಹಿಂಡಾಗಿ ಓಡಾಡ್ತಾ ಇವೆ. ಆದರೂ ಇವು ಜನರಿಗೆ ಏನೂ ಹಿಂಸೆಯನ್ನು ಮಾಡ್ತಾ ಇಲ್ಲ. ಇಲ್ಲಿ ಅಸಂಖ್ಯಾತವಾದ್ದು ಈ ಹಕ್ಕಿಗಳು ಅಸಂಖ್ಯಾತವಾಗಿ ಇಲ್ಲಿದ್ದು ಬೆಟ್ಟದ ಶೋಭೆಯನ್ನ ಹೆಚ್ಚಿಸಿದ್ದಾವೆ. ಸೀತೆ, ಈ ಮರಗಳನ್ನು ನೋಡು, ಮಾವಿನ ಮರ ಇದೆ, ನೇರಳೆ ಮರ ಇದೆ, ಹೊನ್ನೆ ಮರ ಇದೆ, ಲೋಧ್ರ, ಪ್ರಿಯಾಲ, ಹಲಸು, ಧವ, ಅಂಕೋಲ, ಹೊಂಗೆ, ಬಿಲ್ವ, ತುಂಬುರು, ಬಿದಿರುಗಳಿಂದ ಈ ಪರ್ವತ ತುಂಬಿದೆ ಅಂತ. ಎಷ್ಟು ಸುಂದರವಾದಂಥದ್ದು ಅಂತಂದ್ರೆ ಆ ಎಲ್ಲ ಮರಗಳ ಹೆಸರನ್ನ ಹೇಳುವಂಥದ್ದು. ಆಮ್ರ ಜಂವ ಸನೈರ್ಲೋಧ್ರೈಹಿ ಪ್ರಿಯಾಲೈಃ ಪನಸೈರ್ ಧವೈಹಿ ಅಂಕೋಲೈರ್ ಭವ್ಯತಿನೀಶೈಹಿ ಬಿಲ್ವತಿಂದು ಕವೇಣುಭಿಃ ಕಾಶ್ಮರ್ಯರಿಷ್ಟ ವರ್ಣೈಃ ಮಧೂಕೈಸ್ತಿಲಕೈಸ್ತಥಾ ಬದರ್ಯಾಮಲಕೈರ್ ನೀಪೈಃ ವೇತ್ರ ಧನ್ವನ ಬೀಜಕೈಃ ಅಂತ ಮುಂದೆ ಹೇಳ್ತಾ ಬೇರೆ ಬೇರೆ ಮರಗಳು, ಶಿವನೆ ಮರ ಇದೆ, ಬೇವಿನ ಮರ ಇದೆ, ವಸಲೆ ಮರ ಇದೆ, ಹಿಪ್ಪೆ, ತಿಲಕ, ಯಲಚಿ, ನೆಲ್ಲಿ, ಈಚಲು, ಭತ್ತ, ಧನ್ವನ, ದಾಳಿಂಬೆ ಮೊದಲಾದ ಎಲ್ಲ ಮರಗಳು ಇಲ್ಲಿ ತುಂಬಿಕೊಂಡಿದ್ದಾವೆ. ಅತ್ಯಂತ ಮನೋಹರವಾಗಿದೆ. ಈ ವೃಕ್ಷಗಳು ಹೂವುಗಳಿಂದಲೂ ತುಂಬಿ ನೆರಳುಗಳನ್ನ ಕೊಡ್ತಾ ಚಿತ್ರಕೂಟ ಪರ್ವತ ಅತ್ಯಂತ ರಮ್ಯವಾಗಿದೆ. ಈ ಭೂಮಿಯನ್ನ ಒಮ್ಮೆ ನೀನು ಸರಿಯಾಗಿ ನೋಡು ಅಂತ ಹೇಳ್ತಾನೆ. ಹಾಗೆಯೇ ಅನ್ಯೋನ್ಯ ಪ್ರೇಮವುಳ್ಳಂತಹ ಕಿನ್ನರ ದಂಪತಿಗಳು ಜೋಡಿ ಜೋಡಿಯಾಗಿ ವಿವರಿಸುವುದನ್ನು ನೋಡು. ಅವರನ್ನು ನೋಡಿದ ಮಾತ್ರದಿಂದಲೇ ರೋಮಾಂಚನವಾಗುತ್ತದೆ. ಇಲ್ಲಿ ವಿದ್ಯಾಧರ ಸ್ತ್ರೀಯರು ಬರ್ತಾರೆ. ವಿದ್ಯಾಧರರು ತಮ್ಮ ಖಡ್ಗಳನ್ನು, ದಿವ್ಯಾಸ್ತ್ರಗಳನ್ನು ಮರದ ಕೊಂಬೆಗಳಿಗೆ ನೇತು ಹಾಕಿದ್ದಾರೆ ನೋಡು. ಜಲಪಾತಗಳನ್ನು ನೋಡು, ಬುಗ್ಗೆಗಳು, ಗಿರಿನದಿಗಳು ಹರಿಯುವುದನ್ನು ನೋಡು. ಹಾಗೆಯೇ ಈ ಪರ್ವತದಲ್ಲಿ ಮದೋದಕಗಳು ಸುರಿಸುತ್ತಿರುವಂತಹ ಮದ್ದಾನೆಗಳನ್ನ ನೋಡು. ಹಾಗೆಯೇ ಗುಹೆಗಳಲ್ಲಿ ಬೀಸುವ ಗಾಳಿ, ಗುಹೆಗಳಿಂದ ಬೀಸುವ ಗಾಳಿ ನಾನಾ ಜಾತಿಯ ಕುಸುಮಗಳ ಸೌರಭವನ್ನ, ಸುವಾಸನೆಯನ್ನ ಹೊತ್ತುಕೊಂಡು ಬರ್ತಾ ಇದೆ. ಮೂಗಿಗೆ ಅದು ಬಹಳ ಸಂತೋಷವನ್ನ ಕೊಡುತ್ತದೆ. ಹೀಗೆ ಈ ಬೀಸಿದ್ರೆ ಆಪ್ಯಾಯಮ ಅಂದ್ರೆ ಈ ರೀತಿಯಾದಂತಹ ಸುವಾಸನಾಭರಿತವಾದಂತಹ ಗಾಳಿ ಬೀಸಿದ್ರೆ ಮನುಷ್ಯನಿಗೆ ಸಂತೋಷವಾಗದೆ ಇರ್ಲಿಕ್ಕೆ ಸಾಧ್ಯ ಉಂಟೆ ಹೇಳು ಅಂತ ರಾಮ ಹೇಳ್ತಾನೆ. ಹಾಗೆಯೇ ನೀನು ಲಕ್ಷ್ಮಣನು ಇದ್ರೆ ಇಲ್ಲಿ ಎಷ್ಟು ವರ್ಷಗಳನ್ನಾದ್ರೂ ನಾನು ಕಳೆದೇನು, ಯಾವ ದುಃಖವೂ ನನ್ನನ್ನು ಬಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಪರ್ವತದಲ್ಲಿ ಹಣ್ಣು ಹೂಗಳು ಅತ್ಯಂತ ಸಮೃದ್ಧವಾಗಿವೆ, ಹಿತಕರವಾದ ಗಾಳಿ ಬೀಸ್ತದೆ, ಹಕ್ಕಿಗಳ ಚಿಲಿಪಿಲಿ ಧ್ವನಿ ಇದೆ, ಸುಂದರವಾದ ಬಣ್ಣ ಬಣ್ಣದ ಶಿಖರಗಳಿವೆ. ನನ್ನ ಮನಸ್ಸು ಇಲ್ಲಿ ನೆಟ್ಟಿ ಹೋಗಿದೆ, ಇಲ್ಲಿಂದ ಬೇರೆ ಕಡೆ ಕದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ವನವಾಸ ನನಗೆ 2 ಪ್ರಯೋಜನಗಳಾದವು ಅಂತ ಹೇಳ್ತಾನೆ. ನನ್ನ ತಂದೆಯ ಮಾತನ್ನ ಧರ್ಮ ಮಾರ್ಗದಿಂದ ನಡೆಸಿರುವುದು ಒಂದು ಪ್ರಯೋಜನವಾದ್ರೆ ಭರತನಿಗೆ ಪ್ರಿಯವಾದುದನ್ನು ಮಾಡುವುದು ಇನ್ನೊಂದು ಪ್ರಯೋಜನ. ಹಾಗಾಗಿ ಚಿತ್ರಕೂಟದಲ್ಲಿ ನನ್ನೊಡನೆ ವಿಹರಿಸುತ್ತಾ ನಿನ್ನ ಮನೋವಾಕ್ಕಾಯಗಳಿಗೆ ಅತ್ಯಂತ ಆಪ್ಯಾಯವನ್ನು ಕೊಡುವಂತಹ ಈ ವಸ್ತುಗಳನ್ನು ನೋಡ್ತಾ ಇದ್ರೆ ನಿನಗೆ ಬೇಸರ ಹೋಗಬಹುದಲ್ವೇ, ಮನಸ್ಸಿಗೆ ಹರ್ಷವಾಯಿತೆ ಅಂತ ಕೇಳ್ತಾನೆ. ವನವಾಸವನ್ನು ನಮ್ಮ ಪೂರ್ವಜರಾದಂತಹ ರಾಜಋಷಿಗಳು ಅಮೃತ ಅಂತ ಹೇಳ್ತಾ ಇದ್ರು. ವನವಾಸವನ್ನ ದೇಹತ್ಯಾಗವಾದ ಮೇಲೆ ಈ ಅಮೃತದಿಂದ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾ ಇದ್ರು. ಈ ಶೈಲದಲ್ಲಿರುವಂತಹ ವಿಶಾಲವಾದ ಶಿಲೆಗಳು ಹೇಗೆ ಶೋಭಿಸ್ತಾ ಇವೆ ಅನ್ನುವುದನ್ನು ನೋಡುವಂತ ಇದು ಬಹಳ ವಿಶಿಷ್ಟವಾದಂತಹ ಮಾತು. ಇವತ್ತಿಗೂ ಕೂಡ ನಾವು ವನವನ್ನ ಅಥವಾ ಪರಿಸರವನ್ನ ರಕ್ಷಣೆ ಮಾಡಬೇಕು, ವನವನ್ನ ನಾವು ಹೆಚ್ಚಿಸಬೇಕು ಅಂತಂದ್ರೆ ಅದಕ್ಕೆ ರಾಮ ಹೇಳಿದ ಈ ಮಾತು ನಮಗೆ ಅತ್ಯಂತ ಪೂರಕವಾಗುತ್ತದೆ ಅಂತ. ಇದಮೇವಾಮೃತಂ ಪ್ರಾಹುಹು ರಾಜರ್ಷಯ ಪರೇ. ಹಿಂದೆ ರಾಜರ್ಷಿಗಳೆಲ್ಲ ಏನು ಹೇಳ್ತಿದ್ರು ಅಂತ ಕೇಳಿದ್ರೆ ವನ ಅಂತಂದ್ರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಿದ್ರು ಅನ್ನುವ ಮಾತು. ಹಾಗಾಗಿ ವನವಾಸಂ ಭವಾರ್ಥಾಯ ಪ್ರೇತ್ಯಮೇ ಪ್ರಪಿತಾಮಹಾಹ ಅಂತ. ಯಾರು ಜೀವನದಲ್ಲಿ ವನದಲ್ಲಿ ವಾಸವನ್ನ ಅನುಭವಿಸ್ತಾರೋ ಅವರಿಗೆ ಪುನರ್ಜನ್ಮ ಅನ್ನುವುದೇ ಇಲ್ಲ
ಅಂತನ್ನುವಂಥದ್ದು. ಅಂದ್ರೆ ಅವರ ಶರೀರದಲ್ಲಿ ಆ ರೀತಿಯಾದಂತಹ ಒಂದು ವಿಶೇಷವಾದ ಚೈತನ್ಯ ಅಲ್ಲಿ ಸೃಷ್ಟಿಯಾಗುತ್ತದೆ ಅನ್ನುವಂತಹ ಒಂದು ಭಾವವೂ ಕೂಡ ಅವರಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಹೀಗೆ ಶೈಲವನ್ನ ನೋಡು ಅಂತ ಹೇಳ್ತಾ ಕಪ್ಪು, ಹಳದಿ, ಬಿಳುಪು, ಕೆಂಪು ಮೊದಲಾದ ಎಷ್ಟು ಬಣ್ಣಗಳಿಂದ ಪರ್ವತಗಳು ಕೂಡಿವೆ ಅಂತ ಮತ್ತೆ ಅದನ್ನ ವಿವರಣೆ ಮಾಡ್ತಾನೆ. ಹೀಗೆ ಆ ಪರ್ವತಗಳನ್ನೆಲ್ಲ ವಿವರಣೆ ಮಾಡಿ ಶೃಂಗವನ್ನ ನೋಡು ಅಂತ ಹೇಳ್ತಾನೆ. ಹಾಗೆಯೇ ಅಲ್ಲಿ ಪುಷ್ಪ ಶಯ್ಯೆಯನ್ನು ನೋಡು, ಯಾರೋ ಬಂದಂಥವರು ಇಲ್ಲಿ ಆ ಕಿನ್ನರರು ಒಂದು ಹೂವಿನ ಹಾಸಿಗೆಯನ್ನು ಮಾಡಿದ್ದಾರೆ. ಪರಿಭಾವ್ಯ ಪುನ್ನಾಗ ಸ್ಥಗರ ಪುಷ್ಪಗಳ ರಾಶಿಯ ಮೇಲೆ ಭೂರ್ಜ ಪತ್ರವನ್ನು ಹಾಸಿ ಅದರ ಮೇಲೆ ತಾವರೆಯ ದಳವನ್ನು ಹರಡಿದ್ದಾರೆ. ಇಲ್ಲಿ ನಲುಗಿದ ತಾವರೆಯ ಮಾಲೆಯನ್ನ ನೋಡಿದ ಚಿತ್ರಕೂಟ ಪ್ರದೇಶ ಅತ್ಯಂತ ಸುಂದರವಾಗಿ ಕುಬೇರನ ಆ ಒಂದು ಏನು ಕುಬೇರನ ರಾಜಧಾನಿ ಅಲಕಾವತಿ ಏನಿತ್ತೋ ಅದರಂತೆ ಅತ್ಯಂತ ಸುಂದರವಾಗಿದೆ ಅಂತ. ಅಲ್ಲಿರುವಂತಹ ಮಾನಸ ಸರೋವರವನ್ನು ಮೀರಿಸುವ ಹಾಗಿದೆ ಅಂತ. ವಸೂಕಸಾರ ಎಂಬ ಪದ ಕುಬೇರ ನಗರಿಗೆ ಹೆಸರು. ಅಮರಾವತಿ ಎಂದು 2 ಅರ್ಥಗಳಿವೆ. ನಲಿನಿ ಎಂಬ ಪದಕ್ಕೆ ಅಮರಾವತಿ, ಮಾನಸ ಸರೋವರ, ಸೌಗಂಧಿಕಾ ಸರೋವರ, ಆಕಾಶಗಂಗೆ ಅನ್ನುವಂತ ಅರ್ಥ ಕೂಡ ಇದೆ ಅಂತ ಇಲ್ಲಿ ವಿವರಣೆಯನ್ನ ಕೊಡ್ತಾರೆ ವ್ಯಾಖ್ಯಾನಕಾರರು. ಹಾಗಾಗಿ ನಿನ್ನೊಡನೆ ಲಕ್ಷ್ಮಣನೊಡನೆ ಇದ್ದು ಈ 14 ವರ್ಷಗಳನ್ನ ವಿಹರಿಸುತ್ತಾ ಕಳೆಯುತ್ತೇನೆ. ನನಗೆ ಗೊತ್ತಾದ ನಿಯಮವನ್ನ ಅತ್ಯಂತ ಶ್ರದ್ಧೆಯಿಂದ ಸನ್ಮಾರ್ಗದಿಂದ ಕುಲದ ಧರ್ಮ ಅನ್ನುವ ರೀತಿಯಲ್ಲಿ ಪರಿಪಾಲನೆ ಮಾಡ್ತೇನೆ ಎಂಬಲ್ಲಿಗೆ ಅಯೋಧ್ಯಾಕಾಂಡದ 94ನೆಯ ಸರ್ಗ ಮುಕ್ತಾಯವಾಗ್ತದೆ. 95ನೆಯ ಸರ್ಗದಲ್ಲಿ ಶ್ರೀರಾಮ ಸೀತೆಗೆ ಮಂದಾಕಿನಿ ನದಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾನೆ. ನೇರವಾಗಿ ಮಂದಾಕಿನಿ ನದಿಯನ್ನ ತೋರಿಸ್ತಾ ರಾಮ ಹೇಳ್ತಾನೆ, ನೋಡು ಇದು ಮಂದಾಕಿನಿ ನದಿ ಎಷ್ಟು ರಮ್ಯವಾಗಿದೆ ಅಂತ ನೋಡು. ವಿಚಿತ್ರ ಆಕೃತಿಯ ಮರಳು ದಿಣ್ಣೆಗಳಿಂದ ಹಂಸ ಸಾರಸ ಪಕ್ಷಿಗಳಿಂದಲೂ ಶೋಭಿಸುವಂತದ್ದು, ತಾವರೆ ಹೂವುಗಳಿಂದ ಕೂಡಿದೆ. ಇಲ್ಲಿ ನಾನಾ ಜಾತಿಯ ತೀರ ವೃಕ್ಷಗಳು ಹೇಗೆ ಬೆಳೆದಿದ್ದಾವೆ ಅಂತ ನೋಡು. ಸೌಗಂಧಿಕಾ ಸರೋವರದಂತೆ ಈ ನದಿ ಅಷ್ಟು ಸುಂದರವಾಗಿದೆ. ಹಾಗೆ ಮೃಗಗಳ ಹಿಂಡು ಇಲ್ಲಿ ಬಂದು ನೀರನ್ನು ಕುಡಿದು ಸಂತೋಷ ಪಡುತ್ತವೆ. ಈ ನೀರು ಅದಕ್ಕಾಗಿ ಸ್ವಲ್ಪ ಕೆಸರಾದ ಹಾಗೆ ಕಾಣ್ತಾ ಇದೆ, ಆದರೂ ಈ ಘಟ್ಟಗಳು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ಅನ್ನುವುದನ್ನ ಹೇಳ್ತಾನೆ. ಆಮೇಲೆ ಕೃಷ್ಣಾಜಿನ ಜಟೆ ಧರಿಸಿ ನಾರು ಬಟ್ಟೆಯನ್ನು ಹೊದೆದು ಋಷಿಗಳು ಇಲ್ಲಿ ಕಾಲಕಾಲಕ್ಕೆ ಬಂದು ನದಿಯಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿ ನೋಡು ವ್ರತನಿಷ್ಠರಾದಂತಹ ಮುನಿಗಳು ಇದ್ದಾರೆ ಅನ್ನುವುದನ್ನ ಹೇಳ್ತಾನೆ. ಹಾಗೆ ಮಂದಾಕಿನಿ ಕೆಲವು ಕಡೆ ಮುತ್ತಿನ ಮಣಿ ಅಂತೆ ನೀರು ಹರಿತಾ ಇದೆ ನೋಡು ಅಂತ. ಹೀಗೆ ಇದನ್ನೆಲ್ಲ ವಿವರಿಸ್ತಾ ಆ ಮಂದಾಕಿನಿ ನದಿಯ ಒಂದು ವಿಶೇಷ ವ್ಯವಸ್ಥೆಗಳನ್ನೆಲ್ಲ ಹೇಳ್ತಾನೆ. ಇಲ್ಲಿ ಜಲಕ್ರೀಡೆ ಮಾಡು ಅಂತ ಹೇಳ್ತಾನೆ. ತಾವರೆಗಳ ಬಳಿ ಕಮಲವನ್ನ ನಿನ್ನ ಸೌಂದರ್ಯವನ್ನ ಕಂಡ ನಾಚಿ ನೀರಿನಲ್ಲಿ ಮುಳುಗಿ ಹೋಗಲಿ ಅಂತೆಲ್ಲ ಒಂದು ಬಹಳ ವಿಶಿಷ್ಟವಾದಂತಹ ಶೃಂಗಾರಮಯವಾದಂತಹ ಮಾತುಗಳನ್ನು ಕೂಡ ಹೇಳ್ತಾನೆ. ಹಾಗಾಗಿ ಈ ಪರ್ವತವೇ ಅಯೋಧ್ಯೆ ಅಂತ ಭಾವಿಸು, ಮಂದಾಕಿನಿ ನದಿಯೇ ಸರಯೂ ನದಿ ಅಂತ ತಿಳಿದುಕೋ. ಲಕ್ಷ್ಮಣ ನನ್ನ ಮಾತನ್ನು ಪಾಲಿಸ್ತಾ ಅನುಕೂಲನಾಗಿದ್ದಾನೆ, ನೀನು ನನ್ನ ಮನಸ್ಸಿಗೆ ಹಿತವಾಗಿ ನಡೆದುಕೊಳ್ತಾ ಇದ್ದಿ. ನಿಮ್ಮಿಬ್ಬರಿಂದಲೂ ನನಗೆ ತುಂಬಾ ಸಂತೋಷ ಆಗಿದೆ. ತ್ರಿಸಂಧ್ಯೆಯಲ್ಲಿ ಇಲ್ಲಿ ಸ್ನಾನ ಮಾಡ್ತಾ ಜೇನು, ಗಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಬಹಳ ಸಂತೋಷದಿಂದ ಇರ್ತೇನೆ. ನನಗೆ ಅಯೋಧ್ಯೆಯೂ ಬೇಡ, ರಾಜ ಪದವಿಯೂ ಬೇಡ. ಆನೆಯ ಹಿಂಡುಗಳು ಈ ನದಿಯಲ್ಲಿ ಇಳಿದು ನೀರನ್ನು ಕುಡಿತವೆ ಅಂತೆಲ್ಲ ಮತ್ತೆ ವಿವರಿಸ್ತಾ ಇಂತಹ ಒಂದು ವಿಶಿಷ್ಟವಾದಂತಹ ಜಾಗ ಪ್ರಪಂಚದಲ್ಲಿ ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯವೇ? ಇಂತಹ ಪ್ರದೇಶ ನನಗೆ ಸಾಕು ಅಂತ ಇಲ್ಲಿ ಸೀತೆಯೊಡನೆ ರಾಮ ಹೇಳ್ತಾ ಇರುವಾಗ ಅದನ್ನ ಕೇಳಿ ಸೀತೆ ಅತ್ಯಂತ ಸಂತೋಷ ಪಡ್ತಾಳೆ. ಹೀಗೆ ಆ ಚಿತ್ರಕೂಟದ ಮಂದಾಕಿನಿ ನದಿಯ ಚಿತ್ರಣವನ್ನ, ಮಂದಾಕಿನಿ ನದಿಯ ವಿಶೇಷತೆಯನ್ನ ಅವನು ವರ್ಣನೆ ಮಾಡ್ತಾನೆ ಎಂಬಲ್ಲಿಗೆ 95ನೆಯ ಸರ್ಗ ಮುಕ್ತಾಯವಾಗ್ತದೆ. 96ನೆಯ ಸರ್ಗದಲ್ಲಿ ರಾಮ ಆ ಗಿರಿ ನದಿಯ ಅಂದವನ್ನು ತೋರಿಸ್ತಾ ಒಂದು ಸಮತಟ್ಟಾದಂತಹ ಭೂಮಿಯಲ್ಲಿ ಕುಳಿತುಕೊಂಡಿದ್ದ ಹಾಗೆ ಅವನು ಸೀತೆ ಎದುರಿಗೆ ಮಾಂಸವನ್ನಿಟ್ಟು, ಇದು ಪರಿಶುದ್ಧವಾಗಿದೆ, ಇದೊಂದು ರುಚಿಯಾಗಿದೆ, ಇದನ್ನ ಚೆನ್ನಾಗಿ ಬೆಂದಿದೆ, ಇದನ್ನು ತಿನ್ನು ಅಂತ ಹೇಳ್ತಾನಂತೆ. ಹಾಗೆ ಅವಳನ್ನು ಉಪಚರಿಸ್ತಾ ಇದ್ದ ಹಾಗೆ ಅತ್ತ ಬರ್ತಾ ಇದ್ದಂತಹ ಭರತನ ಸೈನ್ಯದ ಧೂಳು, ಹಾಗೆಯೇ ಕೋಲಾಹಲ ಶಬ್ದ ಎಲ್ಲವೂ ಕೇಳ್ತಾ ಇತ್ತು. ಆ ಮಹಾ ಕೋಲಾಹಲಕ್ಕೆ ಹೆದರಿ ಅಲ್ಲಿದ್ದಂತಹ ಮೃಗ
ಪಕ್ಷಿಗಳೆಲ್ಲ ಚೀರಾಡ್ತಾ ಹಾರಿ ಹೋಗ್ತಾ ಇದ್ವು, ದಿಕ್ಕಿ ದಿಕ್ಕಿ ಗುಂಪಾಗಿ ಓಡಿ ಹೋಗ್ತಾ ಇದ್ವು. ಶ್ರೀರಾಮನಿಗೆ ಸೈನ್ಯದಿಂದ ಗದ್ದಲ ಕೇಳಿಸ್ತು, ಓಡುತ್ತಾ ಇದ್ದ ಮೃಗಗಳ ಹಿಂಡುಗಳು ಕಾಣಿಸ್ತು. ಹಾಗಾಗಿ ಕೋಲಾಹಲವನ್ನು ಕೇಳಿ ತೇಜಸ್ವಿಯಾದ ಲಕ್ಷ್ಮಣನನ್ನು ಕರೆದು, ಆಹಾ ಲಕ್ಷ್ಮಣ, ಇದು ಏನು ನೋಡು, ನಿನ್ನನ್ನ ಹಡೆದ ಸುಮಿತ್ರೆ ಧನ್ಯ ಅಂತ ಅಂದುಕೊಳ್ತೇನೆ. ಭೀಕರವಾದ ಗುಡುಗಿನಂತೆ ಗಂಭೀರವಾದ ಕೋಲಾಹಲ ಶಬ್ದ ಕೇಳಿಸ್ತಾ ಇದೆಯಲ್ಲ. ಈ ಮಹಾರಣ್ಯದಲ್ಲಿ ಆನೆಯ ಹಿಂಡೋ ಕಾಡುಕೋಣಗಳ ಜಿಂಕೆಯೋ ಹೆದರಿ ದಿಕ್ಕಿ ದಿಕ್ಕಿ ಓಡ್ತಾ ಇದ್ದಾವೆ. ಏನಾಯ್ತು ಅಂತ ನೋಡು, ಏನೋ ಒಂದು ವ್ಯತ್ಯಾಸ ಕಂಡ ಹಾಗೆ ಆಗ್ತಾ ಇದೆ. ಪಕ್ಷಿಗಳು ಹಾರಿ ಬರಲಾದಷ್ಟು ಉನ್ನತ ದಟ್ಟವೂ ಆಗಿದೆ ಇಲ್ಲಿ. ಆದ್ರೆ ಇಲ್ಲಿ ಯಾಕೆ ಇಂತಹ ವಿಚಿತ್ರವಾದ ಶಬ್ದ ಕೇಳಿಸ್ತಾ ಇದೆ ನೋಡು ಅಂತ ಹೇಳಿದಾಗ, ಕೂಡಲೇ ಲಕ್ಷ್ಮಣ ಒಂದು ಮರವನ್ನ ಹತ್ತಿ ಅದರಲ್ಲಿ ಹೂಗಳು ಅರಳಿದ್ದರಿಂದ ಹೆಚ್ಚು ಎಲೆಗಳು ಇಲ್ಲದೇ ಇದ್ದಿದ್ರಿಂದ ಲಕ್ಷ್ಮಣ ಮರದ ಮೇಲಿಂದ ಸುತ್ತಲೂ ನೋಡುತ್ತಾನೆ. ಪೂರ್ವ ದಿಕ್ಕನ್ನ ಗಮನಿಸಿದಾಗ ಆ ದಿಕ್ಕಿನಲ್ಲಿ ಬರ್ತಾ ಇರುವಂತಹ ಗಜಗಳು, ಕವಚಧಾರಿ ಪದಾತಿಗಳು ಕಾಣಿಸ್ತಾರೆ. ಹಾಗೆ ಲಕ್ಷ್ಮಣ ಚತುರಂಗ ಸೇನೆಯನ್ನು ಆ ಕಡೆಯಿಂದ ಬರ್ತಾ ಇರುವುದನ್ನು ಗಮನಿಸ್ತಾನೆ. ಆಗ ಅಣ್ಣ ಬೆಂಕಿಯನ್ನು ಆರಿಸು, ಸೀತೆಯನ್ನು ಗುಹೆಯೊಳಗೆ ಹೋಗಲಿ, ಧನಸ್ಸಿಗೆ ಹೆದೆ ಏರಿಸಿ ಬಾಣಗಳನ್ನು ಸಿದ್ಧಪಡಿಸಿಕೋ, ಕವಚ ತೊಡು ಅಂತ ಕೂಗುತ್ತಾನೆ. ಅದಕ್ಕೆ ಜೋರಾಗಿ ಅಲ್ಲಿಂದ ಕೂಗ್ತಾನೆ. ಅದಕ್ಕೆ ಉತ್ತರವಾಗಿ ರಾಮ, ಸರಿಯಾಗಿ ನೋಡು ಸೌಮಿತ್ರಿ, ಅದು ಯಾರ ಸೇನೆ ಅಂತ ಅಭಿಪ್ರಾಯ ನಿನ್ನದು ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ದಿಕ್ಕಿನ ಕಡೆಗೆ ನೋಡ್ತಾ ಬೆಂಕಿಯಂತೆ ಸಿಡಿದೇಳುತ್ತಾನೆ. ಸೈನ್ಯವನ್ನು ಸುಟ್ಟು ಬಿಡುವನೋ ಎಂಬಂತೆ ಕೆಂಗಣ್ಣಿನಿಂದ ಬಹಳ ಕ್ರೋಧದಿಂದ ನೋಡುತ್ತಾನೆ. ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದಲ್ಲದೆ ತನ್ನ ರಾಜ್ಯ ನಿಷ್ಕಂಟಕವಾಗಬೇಕು ಅನ್ನುವ ರೀತಿಯಲ್ಲಿ ಉದ್ದೇಶಿಸಿದ್ದಾನೆ. ಆ ಕೈಕೇಯಿಯ ಮಗ ನಮ್ಮನ್ನ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡಿ ರಥದಲ್ಲಿ ಭವ್ಯಾಕಾರವಾದ ದೊಡ್ಡ ಕೋವಿದಾರ ಧ್ವಜ ಕಾಣಿಸ್ತಾ ಇದೆ. ಮೇಲೆದ್ದ ಕೊಂಬೆಗಳಿರುವಂತಹ ಮರದ ಚಿಹ್ನೆ ಸ್ಪಷ್ಟವಾಗಿದೆ ಅಂತ. ಕೋವಿದಾರ ಧ್ವಜ ಹೇಗಿದೆ ಅಂತ ಅನ್ನುವುದಕ್ಕೆ ಬಹಳಷ್ಟು ಜನರಲ್ಲಿ ಕುತೂಹಲ ಇರುವುದು ಸ್ಪಷ್ಟ. ಆದರೆ ಇಲ್ಲಿ ವಾಲ್ಮೀಕಿಗಳೇ ಕೋವಿದಾರ ಧ್ವಜದ ಲಕ್ಷಣವನ್ನ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ತೋರಿಸಿಕೊಡುವುದನ್ನು ನಾವು ಗಮನಿಸಬಹುದು. ಕೋವಿದಾರ ಧ್ವಜ ಹೇಗಿದೆ ಅಂತ ಕೇಳಿದ್ರೆ, ಸಂಪನ್ನಂ ರಾಜಮಿಚ್ಛಂಸ್ತು ವ್ಯಕ್ತಂ ಪ್ರಾಪ್ಯಾಭಿಷೇಚನಂ ಅಂತ, ಆಮೇಲೆ ಅವಾಂ ಹಂತುಂ ಸಮಭ್ಯೇತಿ ಭರತಃ ಕೈಕೇಯೀ ಸುತಃ, ನಮ್ಮನ್ನು ಕೊಲ್ಲುವುದಕ್ಕೆ ಅವನು ಬರ್ತಾ ಇದ್ದಾನೆ ಅಂತ. ಅದಾದ ಮೇಲೆ ಏಷವೈ ಸುಮಹಾನ್ ಶ್ರೀಮಾನ್ ವಿಟಪಿ ಸಂಪ್ರಕಾಶತೆ ವಿರಾಜತ್ಯುದ್ ಉದ್ಗತ ಸ್ಕಂದ ಕೋವಿದಾರ ಧ್ವಜೋ ರಥೆ. ಕೋವಿದಾರ ಧ್ವಜ ಹೇಗಿತ್ತು ಅಂತ ಕೇಳಿದ್ರೆ, ಎರಡು ಕೊಂಬೆಗಳು ಉಳ್ಳಂತಹ, ಎಲೆಗಳಿರುವಂತಹ, ಅಂದ್ರೆ ಎರಡು ಕೊಂಬೆಗಳು ಅದಕ್ಕೆ ಎಲೆಗಳಿರುವಂತಹ ಒಂದು ವೃಕ್ಷದ ಚಿಹ್ನೆ ಆ ಧ್ವಜದ ಮೇಲಿತ್ತು. ಆದ್ದರಿಂದ ಅದು ಧ್ವಜದ ರೀತಿ ಹಾಗಿತ್ತು ಅಂತ. ಬಹಳ ವೇಗವಾಗಿ ಆ ಧ್ವಜ ಬರ್ತಾ ಇರುವುದು ಕಾಣ್ತಾ ಇದೆ. ಅಲ್ಲಿ ಬರ್ತಾ ಇದ್ದಾರೆ, ಯುದ್ಧಕ್ಕೆ ಸನ್ನದ್ಧರಾಗೋಣ ಅಂತ ಹೇಳ್ತಾನೆ. ಈ ರಣರಂಗದಲ್ಲಿ ಕೋವಿದಾರ ಧ್ವಜ ಯಾವಾಗ ನಮ್ಮ ವಶವಾದಿತೋ, ಆ ಭರತನು ಯಾವಾಗ ಕಂಡನೋ, ಇವನಿಗೆ ಅಲ್ಲವೇ ನಮಗೆ ಮಹತ್ತರವಾದ ಕಷ್ಟ ಬಂದಿದೆ ಅಣ್ಣ, ನಿನಗೋಸ್ಕರ ಅಲ್ಲವೇ ಶಾಶ್ವತವಾಗಿ ಬರಬೇಕಾದ ರಾಜ್ಯ ನಿನ್ನ ಕೈತಪ್ಪಿ ಹೋಯ್ತು ಅಂತೆಲ್ಲ ಹಲಬುತ್ತಾನೆ. ಹೀಗೆ ಭರತ ಬಂದು ಭರತನನ್ನು ನಾನು ಕೊಂದು ಹಾಕ್ತೇನೆ ಇವತ್ತು ಅಂತ ಬಹಳ ಅಬ್ಬರಿಸ್ತಾನೆ. ಹೀಗೆ ಅಬ್ಬರಿಸ್ತಾ ಇರುವ ಹಾಗೆಯೇ ಅವನನ್ನ ವಧಿಸಿದ ಮೇಲೆ ಸಮಸ್ತ ರಾಜ್ಯವನ್ನು ನೀನು ಆಳಬಹುದು, ರಾಜ್ಯಕ್ಕಾಗಿ ದುರಾಸೆ ಪಟ್ಟ ಕೈಕೇಯಿ ಈ ದಿನ ಯುದ್ಧದಲ್ಲಿ ಸತ್ತು ಬಿದ್ದಿರುವ ತನ್ನ ಮಗನನ್ನ ಬಂದು ನೋಡ್ಲಿ, ಮದ್ದಾನೆಯು ಮರವನ್ನ ಉರುಳಿಸುವ ಹಾಗೆ ಅವನನ್ನು ಉರುಳಿಸಿ ಬಿಡುತ್ತೇನೆ ಅಂತ ಬಹಳ ಕೋಪದಿಂದ ಅವನು ಬಹಳ ಕ್ರೋಧಾವಿಷ್ಟನಾಗುತ್ತಾನೆ. ಇದುವರೆಗೆ ನಾನು ತಡೆದು ಹಿಡಿದಿಟ್ಟಂತಹ ಸಿಟ್ಟು, ಅವಮಾನ ಶತ್ರು ಸೈನ್ಯದ ಮೇಲೆ ಕಾರುತ್ತೇನೆ, ಒಣಹುಲ್ಲಿನ ರಾಶಿಗೆ ಬೆಂಕಿ ಇಟ್ಟ ಹಾಗೆ ಮಾಡುತ್ತೇನೆ, ನಿಶಿತಾಸ್ತ್ರಗಳಿಂದ ಶತ್ರುಗಳನ್ನು ಕಡಿದು ಹಾಕುತ್ತೇನೆ, ಚಿತ್ರಕೂಟದ ಅರಣ್ಯವನ್ನ ಈ ದಿನ ರಕ್ತದಲ್ಲಿ ನೆನೆಯುವ ಹಾಗೆ ಮಾಡ್ತೇನೆ ಅಂತ ಬಹಳ ಕ್ರೋಧದಿಂದ ಅವನು ಆರ್ಭಟಿಸ್ತಾನೆ. ನನ್ನ ಧನುರ್ಬಾಣಗಳ ಋಣವನ್ನ ಇವತ್ತು ತೀರಿಸ್ತೇನೆ ಅಂತ ಲಕ್ಷ್ಮಣ ಆರ್ಭಟಿಸ್ತಾನೆ. ಇದನ್ನ ಕೇಳಿದ ಮೇಲೆ ರಾಮ ಭರತನ ಗುಣವನ್ನ ವರ್ಣನೆ ಮಾಡ್ತಾನೆ ಮುಂದಿನ ಸರ್ಗದಲ್ಲಿ. ಇವತ್ತಿಗೆ ಈ 96ನೆಯ ಸರ್ಗ ಇಲ್ಲಿಗೆ ಮುಕ್ತಾಯವಾಗುತ್ತದೆ. 97ನೆಯ ಸರ್ಗದಲ್ಲಿ ರಾಮನ ಗುಣವರ್ಣನೆ ಇದೆ. ಅದನ್ನ ಮುಂದಿನ ಭಾಗದಲ್ಲಿ ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹೇಳ್ತಾ ಇದ್ದೇವೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ಯಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ, ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಧನ್ಯವಾದಗಳು.